ಓಕೆ. ಕುಟುಂಬದವ್ರನ್ನ ಹೇಗೆ ನೆನ್ಸ್ಕೋತೀರಾ ಸರ್? ಈಗ ಚನ್ನಪಟ್ಟಣದ ಅಳಿಯ ಅಂದ್ರೆ ಮೇಡಮ್ ಅವ್ರ ಬಗ್ಗೆ ಗೊತ್ತಾಯ್ತು, ಕುಟುಂಬನ ಪರಿಚಯ ಮಾಡಿಕೊಡೋದಾದ್ರೆ. ನಾನು ಮದುವೆಯಾಗಿ 33 ವರ್ಷ ಆಗಿದೆ. ಹಾ. ಸೊ ಎಲ್ಲ ಥರದಲ್ಲೂ ಕೂಡ ನನ್ನ ಶ್ರೀಮತಿ ಅಂತ ಹೇಳ್ತೀನಿ ನಾನು. ಶ್ರೀಮತಿ ಮಂಜುಳಾ ಹಾ. ನನ್ನ ಜೊತೆಗೆ ಭಾಳ ವಿಶ್ವಾಸದಲ್ಲಿ ನಾನೆಲ್ಲ ಕಷ್ಟ ಸುಖಗಳಲ್ಲಿ ಈ 19 ವರ್ಷದ ವನವಾಸ ಅಲ್ಲ, ಆ ನಡುವೆ ಬಹಳಷ್ಟು ನನ್ನ ಜೊತೆಗೆ ಹೆಜ್ಜೆ ಹಾಕಿ ಕಷ್ಟ ಸುಖಗಳು ಭಾಗಿಯಾಗಿ ಇವತ್ತು ನನ್ನ ಗೆಲುವಿಗೆ ಅವಳು ಕೂಡ ಒಬ್ಳು. ಅವಳು ಕೂಡ ಎಂದೂ ಕೂಡ ಪ್ರಚಾರಕ್ಕೆ ಬಂದವಳೆಲ್ಲ. ಆದರೆ ಸ್ವಯಂ ಅವಳು ಮತ್ತು ನನ್ನ ಮಗ ಏನ್ ಮಾಡ್ತಾರೆ ಸರ್? ಮಗನು ಅವನು ಕೂಡ ಗ್ರಾಜ್ಯುಯೇಟ್. ಅವನು ಓಕೆ. ಮಗಳು ಡಾಕ್ಟರ್ ಇದ್ದಾಳೆ, ಗೈನಕಾಲಜಿಸ್ಟ್. ಓಕೆ. ಎಲ್ಲಿ ಮೈಸೂರಲ್ಲಿ ಇರ್ತಾರೆ? ಮೈಸೂರು, ಬೆಂಗಳೂರಿಂದ ಮೈಸೂರು ಬಂದಿದ್ದಾಳೆ ಈಗ. ಓಕೆ. ಅಪೋಲೋಲಿಂದ ಈಗ ಕ್ಯಾಂಗ್ರೂ ಕೇರ್ ಅಲ್ಲಿ ಇದ್ದಾಳೆ. ಓಕೆ. ಸೊ ತಾಯಿ ಮಗ ಇಬ್ರು ಕೂಡ ನನ್ನ ಪರವಾಗಿ ಬಂದು, ನನಗೆ ಗೊತ್ತಿಲ್ಲ, ನಾನು ಸತತ ಸೋಲನ್ನು ಅನುಭವಿಸಿರ್ತಕ್ಕಂಥ ಈ ಸಲ ಹೇಗಾರು ಮಾಡಿ ಜನರ ವಿಶ್ವಾಸ ಗಳಿಸ್ಬೇಕು ಅಂತ ಅವರ ಪಾತ್ರನೂ ಕೂಡ ಬಹಳ ಪ್ರಮುಖವಾಗಿದೆ. ಮಗ ಏನಾದ್ರು ರಾಜಕೀಯಕ್ಕೆ ಬರ್ತಾರ? ಇಲ್ಲ, ಆ ಥರದ ಭಾವನೆ ಇಲ್ಲ. ನೋಡೋಣ, ಅವನ ಇಚ್ಛೆ ಹೇಗಿದೆ ಗೊತ್ತಿಲ್ಲ. ಓಕೆ. ಅವನು ಆ ಥರ ಇಚ್ಛೆ ಉಳ್ಳವನಾದರೆ, ಜನ ಬಯಸಿದ್ರೆ, ಜನ ಒಪ್ಪಿದ್ರೆ ಖಂಡಿತ ದೇವರಿಚ್ಛೆ ಅಂತ ಆಗ್ಬೋದು. ಓಕೆ ಸರ್, ತುಂಬಾ 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 ಧನ್ಯವಾದ. ನಾನು ಪರ್ಸನಲ್ ಆಗಿ ಚಿಕ್ಕದ್ರಿಂದ ಫಾಲೋ ಮಾಡ್ತಿದ್ದವನು. ಕೊನೆಯದಾಗಿ ನಿಮ್ಮ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊಳ್ಳೇಗಾಲದ ಮತದಾರರಿಗೆ 19 ವರ್ಷ ಆದ್ಮೇಲೆ ವನವಾಸ ದೂರ ಮಾಡಿದ್ದಾರೆ. ಖಂಡಿತ ಚಿನ್ನದಂತ ಜನ ಅಂತ ಒಪ್ಕೋತೀನಿ ನಾನು. ಓಕೆ. ನಾನು ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಚಿನ್ನದಂತ ಕ್ಷೇತ್ರ ಅಂತಿದ್ದೆ. ಆದರೆ ಈ ಬಾರಿ ನನ್ನನ್ನು 2008ರಿಂದ ನನ್ನನ್ನು ಕೊಳ್ಳೇಗಾಲ ಕ್ಷೇತ್ರದವರು ನೋಡಿದರು. ನನ್ನನ್ನು ಬೇರೆ ರೀತಿ ಬಣಿಸ್ಬಿಟ್ಟಿದ್ರು ನನ್ನ ವಿರೋಧಿಗಳು. ಅದು ಸ್ವಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ನಾನಾ ರೀತಿ ನನ್ನನ್ನು ಬಣಿಸಿದ್ರು. ಹಾಗೆ ಇರ್ಬೋದೇನೋ ಅಂತ ಜನ ಅಂದ್ಕೊಂಡಿದ್ರು. 2008ರಿಂದ ಮತ್ತು ಇಲ್ಲಿಯವರೆಗೆ ನಾನು ಒಡನಾಡಿಯಾಗಿ ನಾನು ಜನರ ವಿಶ್ವಾಸವನ್ನು ಗಳಿಸುವಂಥ ನಿಟ್ಟಿನಲ್ಲಿ ನಾನು ಹೆಜ್ಜೆ ಇಟ್ಟಾಗ ನನ್ನ ಭಾಳ ಹತ್ತಿರದಿಂದ ನೋಡಿದ್ರು. ಈ ನನ್ನ ರಾಜಕೀಯ ವಿರೋಧಿಗಳು ಏನು ನನ್ನನ್ನು ವ್ಯಾಖ್ಯಾನ ಮಾಡ್ತಿರೋ ಆ ರೀತಿ ಇಲ್ಲವಲ್ಲ ಕೃಷ್ಣಮೂರ್ತಿ ಅಂತಕ್ಕಂಥ ಭಾವನೆ ಅವ್ರಿಗೆ ಮೂಡಿ ಬಂತು. ನನ್ನ ಮೇಲೆ ವಿಶ್ವಾಸ ಬಂತು. ಹಾಗಾಗಿ ಇವತ್ತು ಎಲ್ಲ ಧರ್ಮದ, ಎಲ್ಲ ವರ್ಗದ, ಸರ್ವ ಪಕ್ಷದವರು ಕೂಡ ಈ ಚುನಾವಣೆ ನಂಗೆ ಆಶೀರ್ವಾದ ಮಾಡಿ ಗೆಲುವಂತ ಅಂದ್ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ಯಾವುದೇ ಥರದ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಅವರ ಶಾಸಕ ಜನಸೇವಕನಾಗಿ ನನ್ನ ಕರ್ತವ್ಯ ನಿರ್ವಹಿಸ್ತೇನೆ, ಗೌರವ ಉಳಿಸ್ತೇನೆ, ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಒಂದೇ ಒಂದು ಸಲಹೆ, ಹೊಸದಾಗಿ ರಾಜಕೀಯಕ್ಕೆ ಬರಬೇಕು ಅಥವಾ ಫಸ್ಟ್ ಟೈಮ್ MLA ಆಗಿರೋರಿಗೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಿ? ರಾಜಕೀಯಕ್ಕೆ ಬರ್ಬೋದಾ? ಬರ್ಬೇಕಾ ಎಲ್ಲರೂ ಯುವಕರು? ಬರ್ಬೋದು. ಇವತ್ತು ನೋಡಿ, ನವಡೇಸ್ ಹಿಂದೆ ಇದ್ದ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರಾಜಕೀಯದ ರಾಜಕಾರಣವನ್ನು ಮಾಡ್ತಿದ್ರು. ಪ್ರಬುದ್ಧ ರಾಜಕಾರಣಿಗಳನ್ನ ನಾವು ನೋಡ್ತಾ ಇದ್ದೀವಿ. ಹೌದು. ಬಹಳ ನಿಷ್ಠೆ, ಪ್ರಾಮಾಣಿಕ, ದಕ್ಷತೆ ಮತ್ತು ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಚಿಂತನೆ ಮಾಡ್ತಕ್ಕಂಥವ್ರು. ಇವತ್ತು ಆ ಮನೋಭಾವನೆ ಕಮ್ಮಿ ಆಗಿದೆ ಅನ್ಸುತ್ತೆ. ಆಮೇಲೆ ಜನರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ, ವಿಶ್ವಾಸದಿಂದ, ಪ್ರಾಮಾಣಿಕವಾಗಿ ವಿಳ್ಳೆ ಕೊಟ್ಟು, ಆರತಿ ಎತ್ತಿ, ದುಡ್ಡು ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಿದ್ರು. ಅವತ್ತಿನ ವಾತಾವರಣ ನಾನು 2 ಬಾರಿ ಹಂಗೆ ಗೆದ್ದಿದ್ದೆ. ಹೌದು. ನಮ್ಮ ತಂದೆಯವರು ಯಾವ ರೀತಿ ಬಂದ್ರು ಹಾಗೆ. ಬಟ್ ಈಗ ಆ ಥರ ಇಲ್ಲ. ವಾತಾವರಣ ಬದಲಾವಣೆ ಆಗಿದೆ. ಜನ ಭಾಳ ನಾನಾ ರೀತಿ ಬಯಸ್ತಾರೆ. ರಾಜಕೀಯ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳೇ ಮತದಾರರನ್ನ ನಾವು ತಪ್ಪು ದಾರಿ ತಂದು ಎಳೆದಿದ್ದೀವಿ ಏನೋ ಅನ್ಸುತ್ತೆ. ಅದು ಇಬ್ಬರಲ್ಲೂ ಬದಲಾವಣೆ ಆಗಬೇಕು. ಮತದಾರರು ಬದಲಾವಣೆ ಆಗಬೇಕು, ಜನಪ್ರತಿನಿಧಿ ಬಯಸ್ತಕ್ಕಂಥ ಅಭ್ಯರ್ಥಿಯು ಕೂಡ ಆ ರೀತಿ ಮನೋಭಾವನೆಯನ್ನ ತಂದುಕೊಂಡು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾನೆ. ಅಂದರೆ ಒಳ್ಳೆ ಉತ್ತಮ ವೇದಿಕೆ ರಾಜಕೀಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.